ನೋಡಿ, ಈ ಅನುಭವ ನಮ್ಮೆಲ್ಲರಿಗೂ ಹಾಗೇ ಆಡಿರುತ್ತೆ ಅಲ್ವಾ? ಫೋನ್ನಲ್ಲಿ ಒಂದು ಮೆಸೇಜ್ ನೋಟಿಫಿಕೇಶನ್ ಬರುತ್ತೆ. ನಾವದನ್ನ ನೋಡ್ತೀವಿ, ಆದರೆ ಓಪನ್ ಮಾಡಲ್ಲ. ಕೆಲವೊಮ್ಮೆ ಗಂಟೆಗಟ್ಲೆ, ಅಯ್ಯೋ ದಿನಗಟ್ಲೆ ಕೂಡ ಹಾಗೆ ಬಿಟ್ಬಿಡ್ತೀವಿ. ಯಾಕೆ ಹೀಗೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ಓದದ ಸಂದೇಶದ ಹಿಂದಿರುವ ಸೈಕಾಲಜಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಇದರ ಹಿಂದಿನ ಅಸಲಿ ಕಾರಣವಾದ್ರೂ ಏನು? ಒಂದು ಮೆಸೇಜ್ ಬಂದಿದೆ ಅಂತ ಗೊತ್ತಿದ್ರೂ ಕೆಲವರು ಅದಕ್ಕೆ ಉತ್ತರ ಕೊಡೋಕೆ ಯಾಕೆ ದಿನಗಟ್ಲೆ ತಗೊಳ್ತಾರೆ? ಇದು ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಬಹುಶಃ ನಮ್ಮೆಲ್ಲರನ್ನೂ ಕಾಡೋ ಒಂದು ಸಾಮಾನ್ಯ ಗೊಂದಲ. ಸಾಮಾನ್ಯವಾಗಿ ಯಾರಾದ್ರೂ ನಮ್ಗೆ ತಕ್ಷಣ ರಿಪ್ಲೈ ಮಾಡಿಲ್ಲ ಅಂದ್ರೆ ನಮ್ ತಲೆಯಲ್ಲಿ ಏನೇನೋ ಓಡುತ್ತೆ. ನನ್ನನ್ನ ಇಗ್ನೋರ್ ಮಾಡ್ತಿದಾರಾ? ಇದು ಸೋಮಾರಿತನನಾ? ಅಥವಾ ಅವ್ರಿಗೆ ನಮ್ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ವಾ ಅಂತ. ಆದ್ರೆ ನಿಜವಾಗ್ಲೂ ಇದೇನಾ ಕಾರಣ? ಬನ್ನಿ, ಮೊದಲು ಈ ಸಾಮಾನ್ಯ ತಪ್ಪು ಕಲ್ಪನೆಯ ಬಗ್ಗೆನೇ ಮಾತಾಡೋಣ. ಅಂದ್ರೆ ಲೇಟಾಗಿ ರಿಪ್ಲೈ ಮಾಡೋರೆಲ್ಲ ಸೋಮಾರಿಗಳು ಅಥವಾ ಅಸಭ್ಯರು ಅಂತ ಅಂದ್ಕೊಳ್ಳೋದು. ಆದ್ರೆ ಸೈಕಾಲಜಿ ಹೇಳೋ ಕಥೆಯೇ ಬೇರೆ ಇದೆ. ನೋಡಿ, ಸಮಸ್ಯೆ ಶುರು ಆಗೋದೇ ಇಲ್ಲಿ ಎರಡು ಬೇರೆ ಬೇರೆ ದೃಷ್ಟಿಕೋನಗಳಿವೆ. ಒಂದು ಕಡೆ ಮೆಸೇಜ್ ಕಳಿಸಿದವರಿಗೆ ನನ್ನನ್ನ ಬೇಕು ಅಂತಲೇ ನಿರ್ಲಕ್ಷಿಸ್ತಿದಾರಾ ಅನ್ನೋ ಭಯ ಕಾಡ್ತಾ ಇರುತ್ತೆ. ಇನ್ನೊಂದು ಕಡೆ ಮೆಸೇಜ್ ರಿಸೀವ್ ಮಾಡಿದವರ ವಾಸ್ತವವೇ ಬೇರೆ ಇರುತ್ತೆ. ಅವರು ಒಂದು ಒಳ್ಳೆ ಉತ್ತರ ಕೊಡಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಯೋಚಿಸ್ತಾ ಇರ್ಬೋದು. ಸರಿ, ಈ ತಪ್ಪು ಕಲ್ಪನೆಯನ್ನ ಪಕ್ಕಕ್ಕಿಟ್ಟು ಅಸಲಿ ಕತೆ ಏನು ಅಂತ ನೋಡೋಣ ಬನ್ನಿ. ಈ ಥರ ತಡ ಮಾಡೋದು ಆಕಸ್ಮಿಕವಾಗಿ ಆಗೋದಲ್ಲ. ಬದಲಿಗೆ ಇದೊಂದು ಉದ್ದೇಶಪೂರ್ವಕವಾದ ಮಾನಸಿಕ ತಂತ್ರ ಆಗಿರ್ಬೋದು. ಸೈಕಾಲಜಿಯಲ್ಲಿ ಈ ವರ್ತನೆಗೆ ಒಂದು ಇಂಟ್ರೆಸ್ಟಿಂಗ್ ಹೆಸರಿದೆ, ಸೋಷಿಯಲ್ ಪೇಸಿಂಗ್. ಇದರ ಅರ್ಥ ಏನು ಅಂದ್ರೆ, ಒಬ್ಬ ವ್ಯಕ್ತಿ ತನ್ನ ಸೋಷಿಯಲ್ ಎನರ್ಜಿಯನ್ನ ಮ್ಯಾನೇಜ್ ಮಾಡ್ತಾ ಒಂದು ಒಳ್ಳೆ ಅರ್ಥಪೂರ್ಣವಾದ ಉತ್ತರ ಕೊಡೋದಕ್ಕೆ ಬೇಕಾದ ಸಮಯವನ್ನ ತೆಗೆದುಕೊಳ್ಳೋದು. ಹಾಗಾದ್ರೆ ಈ ಸೋಷಿಯಲ್ ಪೇಸಿಂಗ್ ಯಾಕೆ ಮಾಡ್ತಾರೆ? ಯೋಚನೆ ಮಾಡಿ, ನಮ್ಮ ಫೋನ್ ಬ್ಯಾಟ್ರಿ ಲೋ ಆದಾಗ ಅದನ್ನ ಚಾರ್ಜಿಗೆ ಹಾಕ್ತೀವಲ್ವಾ? ನಮ್ಮ ಇಮೋಷನಲ್ ಎನರ್ಜಿ ಕೂಡ ಹಾಗೇನೆ. ಸೈಕಾಲಜಿಯಲ್ಲಿ ಇದನ್ನ ಇಮೋಷನಲ್ ಬ್ಯಾಟ್ರಿ ಕನ್ಸರ್ವೇಷನ್ ಅಂತ ಕರೀತಾರೆ. ಅಂದ್ರೆ ಮಾನಸಿಕವಾಗಿ ಸುಸ್ತಾಗೋದನ್ನ ತಪ್ಪಿಸಿ ಪೂರ್ತಿ ಗಮನ ಕೊಟ್ಟು ಉತ್ತರ ಕೊಡೋಕೆ ನಮ್ಮ ಎನರ್ಜಿಯನ್ನ ಉಳಿಸ್ಕೊಡೋದು. ಸರಿ, ಈ ಎಮೋಷನಲ್ ಬ್ಯಾಟರಿ ಕಾನ್ಸೆಪ್ಟ್ ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಅದನ್ನ ಹಂತ ಹಂತವಾಗಿ ಇನ್ನಷ್ಟು ವಿವರವಾಗಿ ನೋಡೋಣ ಬನ್ನಿ. ನೋಡಿ, ಇದು ತುಂಬಾನೇ ಚೆನ್ನಾಗಿ ವಿವರಿಸುತ್ತೆ. ಈ ಸೋಷಿಯಲ್ ಪೇಸರ್ ಅಂತಾರಲ್ಲ, ಅವರ ಮನಸ್ಸಲ್ಲಿ ಏನಾಗತ್ತೆ ಅಂದ್ರೆ, ಮೊದಲು ಮೆಸೇಜ್ ಬರುತ್ತೆ. ಇದು ಅವರ ಎನರ್ಜಿ ಮೇಲೆ ಒಂದು ಹೊಸ ಡಿಮ್ಯಾಂಡ್ ಇದ್ದ ಹಾಗೆ. ಎರಡನೇ ಹಂತದಲ್ಲಿ ಅವರು ತಮ್ಮ ಇಮೋಷನಲ್ ಬ್ಯಾಟ್ರಿಯನ್ನ ಚೆಕ್ ಮಾಡ್ತಾರೆ. ಮೂರನೇ ಹಂತದಲ್ಲಿ ಒಂದು ವೇಳೆ ಬ್ಯಾಟ್ರಿ ಡೌನ್ ಇದ್ರೆ ಅದು ಮತ್ತೆ ಚಾರ್ಜ್ ಆಗೋವರೆಗೂ ಕಾಯ್ತಾರೆ. ಕೊನೆಯದಾಗಿ ಪೂರ್ತಿ ಗಮನ ಮತ್ತು ಶಕ್ತಿಯಿಂದ ಒಂದು ಯೋಚಿಸಿ ಒಳ್ಳೆ ಉತ್ತರವನ್ನು ಕೊಡ್ತಾರೆ. ಒಮ್ಮೆ ಈ ಐಡಿಯಾ ಅರ್ಥ ಆದ್ರೆ ಸಾಕು, ನಾವು ಕಮ್ಯುನಿಕೇಟ್ ಮಾಡೋ ರೀತಿಯನ್ನೇ ನೋಡೋ ದೃಷ್ಟಿ ಬದಲಾಗಿಬಿಡುತ್ತೆ. ಇದರಿಂದಾಗೋ ನಿಜವಾದ ಪ್ರಯೋಜನಗಳೇನು ನೋಡೋಣ. ಈ ಸೋಷಿಯಲ್ ಪೇಸಿಂಗ್ ಅನ್ನೋದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಯಾಕಂದ್ರೆ ಇದು ಸದಾ ಆನ್ಲೈನ್ ಇರಬೇಕು ಅನ್ನೋ ಪ್ರೆಷರ್ನಿಂದಾಗೋ ಸುಸ್ತನ್ನ ತಡೆಯುತ್ತೆ, ಒಳ್ಳೆ ಗುಣಮಟ್ಟದ ಉತ್ತರ ಕೊಡೋಕೆ ಪ್ರೋತ್ಸಾಹಿಸುತ್ತೆ, ತಕ್ಷಣ ರಿಪ್ಲೈ ಮಾಡಲೇಬೇಕು ಅನ್ನೋ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಮೊದಲ ಆದ್ಯತೆ ಕೊಡುತ್ತೆ. ಈ ಒಂದು ಮಾತಿದೆಯಲ್ಲ, ಇದು ಇಡೀ ವಿಷಯದ ಸಾರಾಂಶವನ್ನೇ ಹಿಡಿದಿಡುತ್ತೆ. ನೀವು ಅವರನ್ನು ನಿರ್ಲಕ್ಷಿಸುತ್ತಿಲ್ಲ. ನಿಜವಾದ ಪ್ರತಿಕ್ರಿಯೆ ನೀಡಲು ಬೇಕಾದ ಶಕ್ತಿ ಬರುವವರೆಗೆ ನೀವು ಕಾಯುತ್ತಿದ್ದೀರಿ. ಇದು ನಮ್ಮ ಯೋಚನಾ ಕ್ರಮದಲ್ಲಿ ಒಂದು ದೊಡ್ಡ ಬದಲಾವಣೆ ತರಬಲ್ಲದು. ಹಾಗಾದ್ರೆ ಕೊನೆಗೆ ನಾವಿಲ್ಲಿಂದ ಏನು ಕಲಿಬಹುದು? ಸಿಂಪಲ್, ಬೇರೆಯವರ ನಡವಳಿಕೆಯನ್ನ ತೀರ್ಮಾನ ಮಾಡೋದ್ರಿಂದ ಅದನ್ನ ಅರ್ಥ ಮಾಡ್ಕೊಳ್ಳೋ ಕಡೆಗೆ ನಮ್ಮ ಯೋಚನೆ ಬದಲಾಗಬೇಕು. ಸೊ ನೆನ್ಪಿಡಿ, ನಿಧಾನವಾಗಿ ರಿಪ್ಲೈ ಮಾಡೋದಂದ್ರೆ ಸಮಾಜಕ್ಕೆ ವಿರೋಧ ಆಗಿರೋದಲ್ಲ, ಬದಲಿಗೆ ಅದು ಉದ್ದೇಶಪೂರ್ವಕವಾಗಿ ಸಮಾಜದ ಜೊತೆ ಬೆರೆಯೋ ಒಂದು ರೀತಿ. ಅಂದ್ರೆ ಒಬ್ರು ತಮ್ಮಕ್ಕೆ ಸಾಧ್ಯವಾದಾಗ ತಮ್ಮ ಪೂರ್ತಿ ಗಮನ ಮತ್ತು ಶಕ್ತಿಯನ್ನ ಕೊಟ್ಟು ಸಂವಹನ ನಡೆಸೋಕೆ ಆಯ್ಕೆ ಮಾಡ್ಕೊಳ್ಳೋದು. ಹಾಗಾದ್ರೆ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ನಾವೆಲ್ಲರೂ ಯೋಚನೆ ಬೇಕಾದ ಒಂದು ಪ್ರಶ್ನೆ ಇದೆ. ನಾವು ಮೆಸೇಜ್ ಕಳಿಸೋರೇ ಆಗಿರ್ಲಿ ಅಥವಾ ರಿಸೀವ್ ಮಾಡೋರೇ ಆಗಿರ್ಲಿ, ನಮ್ಮ ಡಿಜಿಟಲ್ ಮಾತುಕತೆಗಳನ್ನ ಕೇವಲ ತಕ್ಷಣದ ಪ್ರತಿಕ್ರಿಯೆಗಳಿಗೆ ಸೀಮಿತಗೊಳಿಸದೆ ಅದನ್ನ ಹೆಚ್ಚು ಉದ್ದೇಶಪೂರ್ವಕವಾಗಿ ಮತ್ತು ಅರ್ಥಪೂರ್ಣವಾಗಿ ಮಾಡೋದು ಹೇಗೆ?